ತುಂಬ ಇದೆ ಅದರಲ್ಲಿ ನಾಳೆ. ಓಂ ಶ್ರಿಯಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಹೃದಯದೀಪ್ತಾಯ ಹರಯೇ. 6 ತಿಂಗಳಾಯ್ತಾ? ಜಾಸ್ತಿ ಆಗಿರ್ಬೇಕು, 6 ಮಂತ್ಸ್ ಆಯ್ತು. ನೆನ್ಪಿಟ್ಕೊಂಡಿರಿ, ಯಾರು ಡೇಟ್ ಹಾಕಿರಾ? ಇಲ್ಲ ನೋಡಿ, ನವಂಬರ್ 1 ತಿಂಗಳು ವ್ಯತ್ಯಾಸ ಆಯ್ತಲ್ಲ ಇಬ್ಬರಿಗೂ. 19 ಸರಿ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ಅಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸ. ಓಂ ಯತ್ ಕುಪಿತಾ ಹಿ ಪಡಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ನೆಕ್ಸ್ಟ್ ಏನಾಯ್ತು ನಿನ್ನೆ? ಮೋಕ್ಷೇಪಿ ತಾರತಮ್ಯೇತ ಚೇತನತ್ವಾದ್ಯಥಾಪುರ. ಮುಕ್ತಿಯಲ್ಲೂ ಕೂಡ ಇಲ್ಲಿ ಹೇಗೆ ತಾರತಮ್ಯ ಇದೆಯೋ ಮುಂದೆ ಹಾಗಿದ್ದೇ ಇರುತ್ತೆ. ನಮಗೆ ಸರ್ಕಾರನ ಒಪ್ಕೊಂಡಿದೆ. ಅವನು ಯಾವ ರೀತಿ ಪೆನ್ಷನ್ನರ್ಸ್ ಎಲ್ಲರಿಗೂ ಈಕ್ವಲ್ ಪೆನ್ಷನ್ ಬರೋದಿಲ್ಲ. ಅವ್ರ ಸರ್ವಿಸ್ ತಕ್ಕಂತೆ, ಅವರು ಕೇರಳ ತಕ್ಕಂತೆ ಬರುತ್ತೆ ಹೊರತು ಅವರು ಸಮ, ಅಷ್ಟಾದರೂ ಸಮ ಹೊರತು ಅದು ಇಂಥ ಸಾಮ್ಯ ಒಪ್ತೇವೆ ನಾವು. ಇಷ್ಟಾದರೂ ಕೊನೆಗೊಂದು ಮಾತು ಹೇಳ್ಬೋದು ನಾವು, ಮೋಕ್ಷದಲ್ಲಿ ಸಾಮ್ಯ ಒಪ್ತೇವೆ ಅಂತ ಹೇಳ್ಬಿಡೋದು. ಏನು ಮತ್ತೆ ಇಷ್ಟೊತ್ತು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಕೇಳಿದರೆ ಇಂಥ ಸಾಮ್ಯ ಒಪ್ತೇವೆ. ಎಂಥ ಸಾಮ್ಯ? ಅವರ ಯೋಗ್ಯತೆ ತಕ್ಕಂಥ ಪೂರ್ಣಾನಂದ ಸಿಗುತ್ತೆ, ಈ ಸಾಮ್ಯ ಒಪ್ತೇವೆ. ಅವ್ರು ಹೇಳಿದ್ದೇನೋ ದೇವರಿಗೆ ಈಕ್ವಲ್ ಆಗೋ ಸಾಮ್ಯ ಸಿಗುತ್ತೆ ಅಂತ ಹೇಳ್ತಾರೆ, ಅದು ತಪ್ಪು. ಇತ್ಯುಕ್ತ ಅದು ಸಾಮ್ಯ, ಅದು ಇದರಲ್ಲೇ ತಗೊಂಡ್ರೂ ಕೂಡ ಈ ಸಾಮ್ಯ ಇದೆ, ಇದರಲ್ಲೂ ಕೂಡ. ಇತ್ಯುಕ್ತ ಉತ್ತರಂ ಕಿಂತೆ, ಅದಕ್ಕೆ ಯಾತಕ್ಕೆ ಅದು ಕೊಡಬೇಕು ಅಂದರೆ ಸ್ವಲ್ಪ ಸಾಮ್ಯ ಇದೆ ಅಂತ ಭಗವಂತ ಹೇಳ್ತಾನೆ. ಎಲ್ಲಿದೆ? ಪರಮಂ ಸಾಮ್ಯ ಮುಪೈತಿ ಉಪನಿಷತ್ತಿದೆ. ಇದು ಆ ಸಾಮ್ಯ ಆಗಿದೆ. ಈ ಸಾಮ್ಯ ತಗೊಂಡು ಈ ಅರ್ಥದಲ್ಲಿ ಈ ಸಾಮ್ಯನೂ ಇದೆ, ಈ ಅರ್ಥದಲ್ಲಿ. ಇಲ್ಲಿ ಸ್ವಲ್ಪ ಸೆಕೆಂಡರಿ ಮಾಡಿದ್ವಿ, ಅಲ್ಲಿ ಮಾಡಿಲ್ಲ. ಅದು ಟೋಟಲ್ಲು ಇದು ಸಿಮಿಲರ್ ಅಷ್ಟೆ. ಮತ್ತು ಕಲ್ಪನಾ ಮಾತ್ರ. ಇತ್ಯುಕ್ತೆ ಉತ್ತರಂ ಕಿಂತೆ ಕಲ್ಪನಾ ಮಾತ್ರ ವಾದಿನಃ. ನಾವು ಈ ಪ್ರಶ್ನೆಗೆ ಏನೇ ಉತ್ತರ ಕೊಡ್ತೀನಿ ಈಗ, ಬರೀ ಕಲ್ಪನೆ ಮಾಡ್ತೇವೆ ಹೊರತು ಉತ್ತರ ಕೊಡ್ಲಿಕ್ಕೆ ದಿನ ಬರೋದಿಲ್ಲ. ನಾವು ಉತ್ತರ ಕೊಟ್ಟಿದ್ದೇವೆ ಈಗ. ನಚ ದುಃಖಾಧಿಕಂ ಕಲ್ಪ್ಯಂ ಅನುಮೇಯಂ ಮುಕ್ತಸ್ಯ ಆದಿಪದೇನ ಪರಿಪೂರ್ಣ ಅನಂತತ್ವಾದೇಹೇ ಸಂಗ್ರಹ. ಆದರೆ ಮುಕ್ತಿನಿಗೆ ಹಾಗಿದ್ದರೆ ಮತ್ತೆ ಅವನು ಬುದ್ಧಿವಂತ ಕಿಲಾಡಿತನ ಮಾಡ್ತಾನೆ. ಸಂಸಾರದಲ್ಲಿ ಹೇಗೆ ತಾರತಮ್ಯ, ಸರಿಯಾಗಿ ಕೇಳಬೇಕಾದ್ರೆ ಸಂಸಾರದಲ್ಲಿ ಹೇಗೆ ತಾರತಮ್ಯ ಇದೆಯೋ ಮುಕ್ತಿಯಲ್ಲಿ ಹಾಗೆ ಇರುತ್ತೆ ಅಂತ ಹೇಳೋದಾದರೆ, ಇಲ್ಲಿ ದುಃಖನೂ ಅಲ್ಲೂ ದುಃಖನೂ ಇರಲಿ ಅಂತ ಕೇಳಿದ. ಅತಿ ಪ್ರಸಂಗ ತಂದ. ನೀವು ಎಕ್ಸಾಂಪಲ್ ಏನು ಕೊಟ್ಟರೆ, ಸಂಸಾರದ ಕೊಟ್ಟರೋ ಇಲ್ಲ, ದುಃಖ ಇರುತ್ತೋ ಇಲ್ವೋ, ಹಾಗೆ ದುಃಖನೂ ಇರಲಿ ಅಂತ ಕೇಳಿದ್ರೆ ಅದಿಲ್ಲ. ಯಾಕೆ? ಮುಕ್ತಿ ಶಬ್ದ ಅರ್ಥ ಅದಲ್ಲ, ಮುಕ್ತಿ ಶಬ್ದಕ್ಕೆ ಅರ್ಥನೇ ಅದಲ್ಲ. ಆದ್ದರಿಂದ ಸಂಸಾರ ಬಿಟ್ಟರೆ ಮುಕ್ತಿ ಆಗೋದಿಲ್ಲ. ಆದ್ದರಿಂದ ಹಾಗಿದೆ ನೋಡಿ. ನಚ ದುಃಖಾಧಿಕಂ ಕಲ್ಪ್ಯಂ, ದುಃಖಾದಿಗಳನ್ನು ಕಲ್ಪನೆ ಮಾಡೋಕ್ಕೆ ಹೋಗ್ಕೂಡ್ದು. ಅನುಮೇಯಂ ಮುಕ್ತಸ್ಯ ಆದಿಪದೇನ ಅಪರಿಪೂರ್ಣ, ಅದೇ ಇನ್ನೂ ಸೇರಿಸ್ಕೋಬೇಕು. ಇಲ್ಲಿ ಅಪರಿಪೂರ್ಣವಾದ ಸುಖ ಇದೆ, ಹೋಗಿ ಮತ್ತೆ ಆ ರೀತಿ ಸುಖ ಒಪ್ಕೋಣ, ದುಃಖ ಇಲ್ಲ ಅಂತ ಒಪ್ಕೋಣ. ಅಪರಿಪೂರ್ಣ ಸುಖ ಒಪ್ಕೋತೀರಿ ಅಂದರೆ ಅದು ಇಲ್ಲ. ಯಾಕೆ? ಪೂರ್ಣ ಸುಖ ಅಂತ ಹೇಳಿಬಿಟ್ಟಿದ್ದಾರೆ. ಹೋಗಿ ಹಾಳಾಗ ಅದು ಬೇಡ. ಅನಿತ್ಯ ಅಂತಾರೆ ಹೇಳ್ತೀನಿ ಅಂದರೆ ಅನಿತ್ಯನೂ ನಚ ಪುನರಾವರ್ತತೆ, ಅನಿತ್ಯನೂ ಹೇಳಬಾರ್ದು. ಯಾಕೆ ಹೇಳಿದ್ರು ಅಂದರೆ ಸಂಸಾರ ದೃಷ್ಟಾಂತ ಕೊಟ್ಟಿದ್ದಕ್ಕೆ ಅಲ್ಲೆಲ್ಲ ಎಕ್ಸ್ಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ದ. ಹಾಗೆಲ್ಲ ಮಾಡಿಕೊಡ್ತು ಅಂತೇಳಿ. ಮುಕ್ತಿ ಶಬ್ದಕ್ಕೆ ಏನರ್ಥನೋ ಅಷ್ಟು ಮಾಡಬೇಕೇ ಹೊರತು ಉಳಿದೆಲ್ಲ ಮಾಡೋದು ತಪ್ಪದು. ಕುತ ಇತ್ಯತಃ ನಿರ್ದುಃಖತ್ವೇ, ನಿರ್ದುಃಖತ್ವ ಶ್ರುತೇರ್ಬಲ. ನಾವನ್ನು ಇಲ್ಲಿ ಸಂಸಾರದಲ್ಲಿ ದುಃಖ ಇರೋದು ಈಗ ನಾವು ಕಂಡಿದ್ದೇವೆ. ಆದರೆ ಮುಕ್ತಿಯಲ್ಲಿ ದುಃಖ ಇಲ್ಲ ಅಂತ ಹೇಳಿದ್ರೆ ವೇದ ಪ್ರಮಾಣ ಹೇಳ್ತಾ ಇದೆ. ಯಾವ ವೇದ ಮುಕ್ತಿನ ಡಿಫೈನ್ ಮಾಡುತ್ತೋ ಅದೇ ವೇದ ಹೇಳುತ್ತೆ ಅಲ್ಲಿ ದುಃಖ ಇಲ್ಲದಿರುವಿಕೆಯೇ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ವಿರುದ್ಧ ಅರ್ಥ ಮಾಡಬಾರದು. ಅತ್ರಾಪಿ ಆದಿಪದಂ ಗ್ರಾಹ್ಯಂ ಅಯಂ ಅಭಿಸಂಧಿ, ಅದೆಲ್ಲ ಆಯಿತು. ಶೋಕಂ ತರತಿ ಆತ್ಮವೇತ್ತ ತೀರ್ಣಃ ಸರ್ವಾನ್ ಅದುಃಖ ಭಾಗ್ ಏನ ಆನಂದೇವ ಭವತಿ ನ ಶೋಚತಿ ಕದಾಚನ. ಶೋಕಂ ತರತಿ ಆತ್ಮವೇತ್ತ, ದುಃಖ ಯಾತಕ್ಕಿಲ್ಲ ಅಂದರೆ ಹೇಳ್ತಾರೆ. ಮುಕ್ತಿ ಹೋಗೋದು ಅಂದ್ರೇನು? ಶೋಕಂ ತರತಿ ಆತ್ಮವಿತ್ ಅಂತ ಉಪನಿಷತ್ತು. ಅವನು ದುಃಖ ಗೆಲ್ತಾನೆ ಹೊರತು ಸುಖ ಗೆಲ್ತಾನೆ ಅಂತ ಹೇಳಿಲ್ಲ. ಸುಖ ಬೇಕು ಅವನಿಗೆ. ಆದ್ದರಿಂದ ನಮ್ಮ ಪರ ಇದೆ ವಾಕ್ಯ. ಸರ್ವಾನ್ ಅದುಃಖ ಭಾಗ್,
ಏತಾನ್ ಏನ ಆನಂದೇವ ಭವತಿ ನ ಶೋಚಿತಿ ಕದಾಚನ, ಅದಕ್ಕೆ ಆನಂದಿಯಾಗೇ ಇರ್ತಾನೆ ಹೊರತು ದುಃಖಿ ಆಗೋದಿಲ್ಲ. ಕೆಲಸ ತಮಾಷೆ ಅಂದರೆ ಮುಕ್ತನಿಗೆ ಸಂಸಾರ ದುಃಖ ಅನುಭವಕ್ಕೂ ನೆನಪಿದೆಯಲ್ಲ ಅಂತ ಪ್ರಶ್ನೆ. ಮುಕ್ತನಿಗೆ ಸಂಸಾರ ದುಃಖ ಮುಕ್ತಿಯಲ್ಲಿ ನೆನಪಿರುತ್ತೋ ಇಲ್ಲೋ ಅಂತ ಪ್ರಶ್ನೆ. ಏನು ಹೇಳಬೇಕು ಅದಕ್ಕೆ? ಏನ ಅಂದರೆ ಒಟ್ಟು ಫಸ್ಟ್ ನೆನಪಿರ್ಬೇಕೋ ಬೇಡವೋ? ಇರಬೇಕು. ಇರುತ್ತೋ ಇಲ್ವೋ? ಇದೆ. ಹಾಗೆ ದುಃಖ ಆಗುತ್ತೋ ಅಂತ ಪ್ರಶ್ನೆ ಬಂತು. ನೆನಪಿದ್ರೆ ದುಃಖ ಆಗುತ್ತೋ? ದುಃಖ ಆಗೋದಿಲ್ಲ. ಗೊತ್ತಾಯ್ತಾ? ದುಃಖ ಎಷ್ಟು ದುಃಖ ಪಟ್ಟಿದ್ದೆ ಗೊತ್ತಾ? ಏನೂ ಇಲ್ಲ. ಇನ್ಫ್ಯಾಕ್ಟ್ ಅದು ಇಟ್ ಆ್ಯಡ್ಸ್ ಟು ಇಟ್. ಆ್ಯಡ್ ಮಾಡುತ್ತೆ, ಅದು ಕಡಿಮೆ ಮಾಡೋದಿಲ್ಲ. ಈಗ ದುಃಖ ಇಲ್ಲ. ಬಡವನಾಗಿದ್ದೋ ನಾವೇನು ಭಾರಿ ಶ್ರೀಮಂತನಾಗಿಬಿಡ್ತಾನೆ. ಬಡತನ ಮರ್ತು ಬಿಟ್ಟರೆ ಏನಾಗುತ್ತೆ? ಈ ಶ್ರೀಮಂತಿಕೆ ಅರ್ಥ ಆಗಿಲ್ಲ ಅಂತಾಗುತ್ತೆ. ಶ್ರೀಮಂತಿಗೆ ಅರ್ಥ ಆದ ಗುರುತ ಇರೋದು ಬಡತನ ನೆನಪಿದ್ರೆ ಮಾತ್ರ. ಇವತ್ತು ಇರ್ತಾರಲ್ಲ ವಯಸ್ಸು ಮರ್ತು ಬಿಡ್ತಾರಲ್ಲ, ಊಟ ಆಗಿಲ್ಲ ಮತ್ತೆ ಬಡಿಸ್ರಿ ಅಂತ ಬರ್ತಾರಲ್ಲ, ಹಾಗಾದರೆ ಹಳೆ ವಯಸ್ಸಾದವ್ರಿ ಪಾಪ ಅರಳು ಬಂದುಬಿಟ್ಟಾಗ ಏಕಾದಶಿ ದಿವಸ ಇವತ್ತು ಏಕಾದಶಿ ಅಲ್ಲ ಬಡಿಸ್ರಿ ಅಂತ, ಅವತ್ತು ದ್ವಾಸಿ ಊಟ ಮಾಡಲ್ಲ ಅಂತ ಕೂತ್ಬಿಡ್ತಾರೆ. ಇವತ್ತು ಏಕಾದಶಿ ಎಲ್ಲ ಮಾಡಲ್ಲ. ಆ್ಯಕ್ಚುಲಿ ಇವೆಲ್ಲ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಭಾರಿ ಕಷ್ಟ ಅದು ಅವರಿಗೆಲ್ಲ. ಇಬ್ಬರಿಗೆ ಮಾಡಿದ ಕಷ್ಟ. ಅವ್ರು ಕಂಡ್ಯೂಸ್ ಮಾಡಿ ಸಿಟ್ಟಾಗ್ಬಿಡ್ತಾರೆ. ಸುಳ್ಳು ಹೇಳ್ತಾರೆ ಅಂತ ಹೇಳೋದು. ಏನಾಗ ಅಷ್ಟು ಗೊತ್ತಾಗಲ್ಲ ತಿಳ್ಕೊಬಿಟ್ಟಿದ್ದಾರೆ ಅಂತ ಬೈತಾರೆ. ಆ್ಯಕ್ಚುಲಿ ಎಷ್ಟು ಜನ ಕಷ್ಟಪಟ್ಟು ಅನುಭವಿಸ್ತಾರೆ ಅಂದರೆ ಅಸಾಧ್ಯ. ಮಕ್ಕಳು ನೋಡ್ಕೊಳ್ಳೋದು ಎಷ್ಟು ಕೋಟಿ ಪಾಲಿ ವಾಸಿ. ಸಿಟ್ಟು ಹೊಡಿತಾರೆ. ಅದನ್ನು ಮಾಡೋಂಗಿಲ್ಲ. ಭಾರಿ ಹಿಂಸೆ. ಹೇಳಿದ್ದಲ್ಲ ನೆನಪಿಲ್ಲ. ಮತ್ತೆ ಅಥವಾ ತಿಂದಿದ್ದೇನೆ ಹಠ ಹಿಡಿತಾರೆ. ಎಷ್ಟು ಹೇಳಿದ್ರೆ ಕೇಳೋದಿಲ್ಲ. ಶೋಕಂ ತರತಿ ಆತ್ಮವೇತ್ತ ತೀರ್ಣ. ಒತ್ತಿಗಿದೆಲ್ಲ ನಾವು ಆರ್ಗ್ಯುಮೆಂಟಿಂದ ಉಪಯೋಗ ಆಗಲ್ಲ. ಪ್ರಮಾಣ ಬೇಕು. ಪ್ರಮಾಣ ಹೀಗಿದೆ. ಕಿಲ್ಬಿಷ ಪಿತು ಶಣಿ ಅರಂ ಹಿತ ಇಹೇಶ್ವರ. ಇವೆಲ್ಲ ಶುಚಿವಾಕ್ಯಗಳನ್ನು ಕೋಟ್ ಮಾಡ್ತಾರೆ. ಯಮಂತಂ ಅಭಿಪ್ರೇಪ್ಸು ಸ ಸಂಕಲ್ಪಾತ್ ಭವೇದಿಹ ಇತ್ಯಾದಿ ಶ್ರುತಯೋ ಮಾನಂ ನಿರ್ದುಃಖತ್ವಾದಿ ಸಂಪದಿ. ಆದ್ದರಿಂದ ಇಷ್ಟಪಟ್ಟಿದ್ರೆ ಸ್ಮರಿಸ್ತಾನೆ, ಎಲ್ಲ ಆಗುತ್ತೆ. ಆದರೆ ದುಃಖ ಮಾತ್ರ ಆಗೋದೇ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್ ಸುಖಾಧಿಕ್ಯ ಬರುತ್ತೆ ಹೊರತು ಅದರಿಂದ ಎಂದೂ ದುಃಖ ಆಗೋದಿಲ್ಲ. ಅಥೋ ದುಃಖಾದ್ಯನುಮಯ. ಅದಕ್ಕೆ ದೊಡ್ಡವರೆಲ್ಲ ಬಡವ ಭಾರಿ ಶ್ರೀಮಂತ ಆಗಿಬಿಟ್ಟ. ಬಡತನ ನೆನ್ಪಿಟ್ಕೊಂಡಿದ್ದಾನೆ. ಆದ್ದರಿಂದ ಅವನು ಬಡ ದುಃಖ ಗೊತ್ತಿದೆ. ಅದಕ್ಕೆ ಏನು ಮಾಡ್ತಾನಾಗ ಅವನು? ಸಹಾಯ ಮಾಡೋಕ್ಕೆ ಶುರು ಮಾಡ್ತಾನೆ. ಕೆಲವರು ಏನು ಮಾಡ್ತಾರೆ? ಅಹಂಕಾರದಿಂದ ಮರ್ಥ ಮಾಡಿಬಿಟ್ಟು ಇಲ್ಲಿ ತೋರಿಸ್ಬಿಟ್ಟು ಕೊನೆಗೆ ಸೇಡು ತೀಸ್ಕೊತಾರೆ. ನೀನು ಹಾಗೆ ಬಡವನಾಗೆ ಸಾಯಿ ಅಂತ. ಎಷ್ಟು ಅಂಥವ್ರು ಇದ್ದಾರೆ. ಆ ಸೈಕಾಲಜಿಯವ್ರು ಬೇಕಾಷ್ಟು ಸಿಗ್ತಾರೆ. ಅವರೇ ಹೆಚ್ಚು ಸಿಗ್ತಾರೆ ಆ ಲೆಕ್ಕದಲ್ಲಿ. ಏನಾದ ಮುಗೀತು. ತಾರತಮ್ಯಾನುಮಾತಸ್ಮಾತೋ ಅಥೋ ದುಃಖಾದ್ಯನುಮಯ ನಾವಕಾಶೋತ್ರ ಲಭ್ಯತೆ. ಆದ್ದರಿಂದ ಎಂದೂ ಕೂಡ ದುಃಖಾದಿ ಅನುಮಾನ ಅಂದರೆ ದುಃಖಿ ಆಗಬೇಕು. ಸಂಸಾರದಲ್ಲಿ ದುಃಖಿಯಾಗಿದ್ದ ಹಾಗೆ ಮುಕ್ತಿಯಲ್ಲಿ ದುಃಖಿ ಆಗಬೇಕು ಯುಕ್ತಿಗೆ ಯಾವ ಬೆಲೆಯೂ ಸಿಗೋದಿಲ್ಲ. ನಮ್ಮ ಪ್ರಮಾಣ ಇದೆ, ಪ್ರಮಾಣ ಇಲ್ಲದ ಮಾತು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅವಕಾಶನೇ ಇಲ್ಲ ಪ್ರಶ್ನೆ ಕೇಳೋದಕ್ಕೆ. ತಾರತಮ್ಯಾನುಮಾ ತಸ್ಮಾತ್ ಭವೇನ್ನಾತಿ ಪ್ರಸಂಗಿನಿ. ಆದ್ದರಿಂದ ತಾರತಮ್ಯದ ಅನುಮಾನ ಇದೆಯಲ್ಲ, ಅದೆಂದೂ ಕೂಡ ತಪ್ಪು ಅನುಮಾನ ಆಗಲಿಲ್ಲ, ಸರಿಯಾಗಿದೆ. ನೀವು ಹೇಳ್ತಕ್ಕಂಥ ಪ್ರತ್ಯನುಮಾನಗಳೆಲ್ಲ ತಪ್ಪಿವೆ ಅಂಥೇಳಿ. ಸೃಜುಯುಕ್ತಿ ಬಲಾದೇವ ತಾರತಮ್ಯಂ ವಿಭಾವ್ಯತೆ ಮುಕ್ತಾವಪಿ ತಥ ಕೇತ್ರ ವಿರೋಧಂ ಕರ್ತುಮೀಶತಿ. ಶ್ರುತಿಯುಕ್ತಿ ಬಲಾದೇವ ತಾರತಮ್ಯಂ ವಿಭಾವ್ಯತೆ. ಶ್ರುತಿಬಲ ಯುಕ್ತಿಬಲದಿಂದ ಮುಕ್ತಿಯಲ್ಲಿ ತಾರತಮ್ಯವನ್ನು ಒಪ್ಪಲೇಬೇಕು ನಾವು. ಮುಕ್ತಾವಪಿ ತಥ ಕೇತ್ರ ವಿರೋಧಂ ಕರ್ತುಮೀಶತೆ. ಈ ರೀತಿ ಪ್ರಮಾಣ ಕೊಟ್ಟ ಮೇಲೆ ವಿರೋಧ ಮಾಡೋದು ಸಾಧ್ಯ ಇಲ್ಲ. ಮಾಡಿದರೆ ಅವನು ಬುದ್ಧಿ ಇಲ್ಲ ಅಂತ ಆಗ್ತಾನೆ, ಉಪಯೋಗ ಇಲ್ಲ. ಅಲ್ಲಿಗೆ ಆ ವಿಷಯ ಮುಗೀತು. ಕಾಮಚಾರಾಧಿಕರಣಕ್ಕೆ ಇಷ್ಟೆಲ್ಲ ವಿಷಯ ಬಂದು ಕೊನೆಗೆ ಹೇಳಿದ್ದೇನೋ, ಮುಕ್ತಿಯಲ್ಲೂ ತಾರತಮ್ಯ ಇದೆ, ಆದರೆ ನಿರ್ದುಃಖತ್ವ ಸಾಮ್ಯ ಇದೆ, ನಿತ್ಯತ್ವ ಸಾಮ್ಯ ಇದೆ. ಆದ್ರೇನಿಲ್ಲ, ಈ ರೀತಿ ಉಳಿದೆಲ್ಲ ಹೇಳಕ್ಕೆ ಬರೋದಿಲ್ಲ. ಆನಂದ ಸಾಮ್ಯ ಮಾತ್ರ ಬರ್ಲಿಕ್ಕೆ ದೇವರೊಂದಿಗೆ ಅಲ್ಲ, ಇವರು ಸಮಾನಂದಿಗಳಲ್ಲ. ಗೊತ್ತಾಯ್ತಿಲ್ಲ. ಪೂರ್ಣತ್ವದಲ್ಲಿ ಸಾಮ್ಯ ಇದೆ ಹೊರತು ಕ್ವಾಂಟಿಟಿ ಬೇರೆ ಹೇಳಿದ. ಲೋಟನೂ ಫುಲ್ಲು, ತಂಬಿಗೆನೂ ಫುಲ್ಲು. ಎರಡು ಫುಲ್ ಆಗಿರೋ ಕ್ವಾಂಟಿಟಿ ಸಿಕ್ಕಾಪಟ್ಟಿ ವೆರಿ ಆಗಿದೆ. ಫುಲ್ ನಂಬರ್ 100% ಫುಲ್, ಮತ್ತು ಎರಡು ಓವರ್ಫ್ಲೋ ಆಗ್ತಾಯಿದೆ. ಆದ್ದರಿಂದ ಸಮಸ್ಯೆ ಇಲ್ಲ. ಇದೆಲ್ಲ ಯೋಚನೆ ಮಾಡದೇನೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಏನೇನೋ ಆಗೋಯ್ತು. ಇದೆಲ್ಲ ಆಚಾರ್ಯ ಬಿಡಿಸಿ ಹೇಳ್ತಾ ಬಂದು. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೇಗ. ಇದನ್ನೆಲ್ಲ ತಿಳಿದ ವ್ಯಕ್ತಿ ಹೋಗಬೇಕು ಅಂತ ಕಳಿಸಿಕೊಟ್ಟು. ಕೆಲವು ವಿಷಯ ಗೊತ್ತಿದೆ, ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಅವನು ನಿಂಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ ಅವರಿಗೆ. ಇಲ್ಲ ನೀ ಹೇಳಿ ಅವರು ಹೋಗಲಿ ಅಂತ ಹೇಳ್ತಾರಲ್ಲ, ಆ ಟೈಪ್. ಅವ್ರು ಅಜ್ಞಾನಿ ಪಂಡಿತ ಅಲ್ಲ ಅಂತ ಅಲ್ಲೇ ಅಲ್ಲ ಹೇಳಿದ. ಆಚಾರ್ಯ ಎಲ್ಲ ಇತ್ತವ್ರಿಗೆ, ಪ್ರತಿಯೊಂದು ಕೂಡ ನಂಬರ್ 1. ಬರೀ ಇತ್ತು ಅಲ್ಲ, ಎಲ್ಲದೂ 100% ಇದ್ದಿದ್ದರಿಂದ ನೀವೇ ಹೋಗಬೇಕು ಅಂತ ಕಳಿಸಿದೆ. ಮುಂದೆ ನೆಕ್ಸ್ಟ್ ಉಭಯಲಿಂಗಾಧಿಕಾರಿ ನಾಡೆ ಸರ್ವಥಾಪಿತು ನಾವೇ ಉಭಯಲಿಂಗ. ಮುಂದೇನು ವಿಷಯ?